ಕಲಾವಿದರೊಬ್ಬರು ಇಂದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಸಾರ್ವಜನಿಕರಲ್ಲಿ ವಿಶೇಷ ರೀತಿಯಲ್ಲಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕುರಿತು ಜಾಗೃತಿ ಮೂಡಿಸಿದ್ದು ವಿಶೇಷವಾಗಿತ್ತು. ಬಸವರಾಜ್ ವೃತ್ತಿಯಲ್ಲಿ ಕಲಾವಿದರಾಗಿದ್ದು ಸಾರ್ವಜನಿಕ ಕಾಳಜಿಯಿಂದ ಹೆಲ್ಮೆಟ್ ಧರಿಸದೇ ಇರುವ ಜನರ ಕುರಿತು ಕಳವಳಗೊಂಡು ಈ ಅಭಿಯಾನವನ್ನ ಕೈಗೊಂಡಿದ್ದು, ದೇಶದಲ್ಲಿ ಸಾವಿರಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿರುವುದು ಶೋಚನೀಯವಾಗಿದ್ದು, ಈ ಅವಘಡಗಳಿಂದ ಎಷ್ಟೋ ಕುಟುಂಬಗಳು ಅನಾಥವಾಗುತ್ತಿವೆ. ಹೆಲ್ಮೆಟ್ ಕೇವಲ ಪೊಲೀಸರಿಗೆ ದಂಡ ಕಟ್ಟಬೇಕಾಗುತ್ತದೆ ಎಂದು ಯೋಚನೆ ಮಾಡಿ ಧರಿಸದೆ ತಮ್ಮ ಜೀವಗಳನ್ನ ಉಳಿಸಿಕೊಳ್ಳಲು, ತಮ್ಮ ಕುಟುಂಬಗಳನ್ನ ಕಾಪಾಡಲು ಧರಿಸಬೇಕಾಗಿದೆ. ಹಾಗೂ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದರೂ ಜನರು ಜಾಗೃತವಾಗುವಲ್ಲಿ ಹಿಂದುಳಿದಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ಸರ್, ಇವತ್ತು ರಾಷ್ಟ್ರೀಯ ಹೆಲ್ಮೆಟ್ ಜಾಗೃತಿ ದಿವಸ, ಹೆಲ್ಮೆಟ್ ಅವೇರ್ನೆಸ್ ಡೇ. ಇದ್ರ ಸಲುವಾಗಿ ನಾವು ಬರೀ ಪೊಲೀಸರು ಹಿಡಿತಾರೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಹಾಕೋದು ಮುಖ್ಯ ಅಲ್ಲ. ನಾವು ಹೋಗೋವಾಗ ಗಾಡಿಯ ಮೇಲೆ ಪಂಚರ್ ಆಗುತ್ತೆ, ರಸ್ತೆಯಲ್ಲಿ ಹೋಗೋವಾಗ ಯಾರು ಬೇಕಾದ್ರೂ ಬೀಳ್ಬೋದು. ಬಿದ್ದಾಗ ನಮ್ಮ ತಲೆಗೆ ಪೆಟ್ಟಾಗಬಾರ್ದು. ಆ ಸೇಫ್ಟಿಗಾಗಿ ಹೆಲ್ಮೆಟ್ ಇರೋದನ್ನು ನಾವು ಬಳಸಬೇಕು. ನಾವೆಲ್ಲ ಏನು ಮಾಡ್ತಾರೆ, ಪೊಲೀಸರು ಹಿಡಿತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಹೆಲ್ಮೆಟ್ ಹಾಕ್ತೀವಿ. ಆ ಥರ ಇರಬಾರ್ದು. ಆ ಮೈಂಡ್ ಸೆಟ್ ಜನರಿಂದ ಹೋಗಬೇಕು. ನನ್ನ ಸೇಫ್ಟಿಗೆ ನಾನು ಹೆಲ್ಮೆಟ್ ಹಾಕಬೇಕು. ಆ ಪೊಲೀಸರು ಫೈನ್ ಹಾಕೋದಕ್ಕೆ ದಂಡ ಹಾಕ್ತಾರೆ. ಈ ಥರನಾರು ಅವರು ಹೆಲ್ಮೆಟ್ ಧರಿಸಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಏನು ಕೇಳೋದು ಅಂದರೆ, ನಾವು ಬಿದ್ದರೆ ನಮಗೆ ಏಟಾಗಿ ಕೋಮಾ ಸ್ಟೇಜ್ಗೆ ಹೋದರೆ ಮನೇಲಿರೋರೆಲ್ಲ ಕೊರಗಬೇಕಾಗುತ್ತೆ. ಯಾಕಂದರೆ ತಲೆಗೆ ಏಟು ಬಿದ್ದರೆ ಎಷ್ಟೋ ಜನ ಕೋಮಾಗಿ ಹೋಗಿರ್ತಾರೆ, 3 ತಿಂಗಳು ಕೋಮಾದಲ್ಲಿ ಇರ್ತಾರೆ. ಆಮೇಲೆ ಈ ಥರ ಎಲ್ಲ ಇರುತ್ತೆ. ಈ ಥರ ಎಲ್ಲ ಅನಾಹುತಗಳಾಗುತ್ತಲ್ಲ, ಇದು ಆಗಬಾರ್ದು. ಪ್ರತಿಯೊಬ್ಬರು ಹೆಲ್ಮೆಟ್ನ, ನೀವು 2 ವೀಲರ್ ಓಡಿಸ್ತೀರ ತಾನೇ, ಈ 2 ವೀಲರ್ ಮೊಬೈಲ್ಗೆ ನಾವು ಇಷ್ಟೆಲ್ಲ ಸೇಫ್ಟಿ ಮಾಡ್ಕೊಳ್ತೀವಿ, ಗಾಡಿ ಹಾಗಾಗಿ ನಾನು 2 ವೀಲರ್ ಹೋಗೋರು ಪ್ರತಿಯೊಬ್ಬರು ಏನು ಮಾಡಿ ಅಂದರೆ ಹೆಲ್ಮೆಟ್ನ ಕಡ್ಡಾಯವಾಗಿ ಧರಿಸಬೇಕು. ಆ ಒಂದು ಅವೇರ್ನೆಸ್ಗೆ ಈ ಥರ ಮಾಡಿದಾಗ ಏನಾಗುತ್ತೆ, ಜನರದು ಅಟ್ರಾಕ್ಷನ್ ಆಗುತ್ತೆ. ಇಲ್ಲಿ ವಾಕ್ಯ ಇರುತ್ತೆ, ಏನು ಸೇಫ್ಟಿ ಫಸ್ಟು, ಹೆಲ್ಮೆಟ್ ಮಸ್ಟ್ ಅಂತ. ಅದ್ರ ಸಲುವಾಗಿ ಒಂದು ಜಾಗೃತಿ ಮೂಡಿಸೋದ್ರ ಸಲುವಾಗಿ ನಾನು ಇದನ್ನು ಮಾಡಿದ್ದೀನಿ ಸರ್. ಓಕೆ, ಜನರು ಮಾತಾಡ್ತಾ ಇದ್ದಾರಾ? ಜನರು ಇದು ನೋಡಿದಾಗ ಕೆಲವರೆಲ್ಲ ಮಾತಾಡ್ಸಿದ್ರು. ಅಂದರೆ ನಾನು ಜನರಲ್ಲಿ ಪ್ರತಿಯೊಬ್ಬರಲ್ಲೂ ಕೇಳೋದು, ನೀವು ಮನೆಯಿಂದ 2 ವೀಲರ್ ತೊಗೊಂಡು ಆಚೆಗಡೆ ಬಂದರೆ ದಯವಿಟ್ಟು ಹೆಲ್ಮೆಟ್ ಹಾಕಿ. ಮತ್ತು ಸುಮ್ಮನೆ ಅದು ಯಾವುದೋ ಈ ಮೇಲ್ಗಡೆ ಒಂದು ತೆಂಗಿನ ಚಿಪ್ ಥರದ್ದೆಲ್ಲ ಹಾಕೋತಾರೆ, ಅರ್ಧ ಹೆಲ್ಮೆಟು, ಅದೆಲ್ಲ ಯೂಸ್ ಮಾಡಬೇಡಿ. ಪೂರ್ತಿಯಾಗಿ ನಮ್ಗೆ ಹಿಂಗೆ ಈ ಕಡೆ ಬೆಲ್ಟ್ ಬರುತ್ತೆ, ಸಿಗಿಸ್ಕೊಳ್ಳೋದು. ಆ ಥರ ಅಕಸ್ಮಾತ್ ಕೆಳಗಡೆ ಬಿದ್ದಾಗಲೂ ನಮಗೆ ಆ ಬೆಲ್ಟ್ ಇದ್ದರೆ ಹೆಲ್ಮೆಟ್ ಕೆಳಗಡೆ ಬೀಳಲ್ಲ. ತಲೆಗೆ ಬೀಳೋ ಏಟು ತಪ್ಪುತ್ತೆ, ಕಡಿಮೆ ಆಗುತ್ತೆ. ಯಾಕಂದರೆ ತಲೆ ಮುಖ್ಯವಾದ ಇದಲ್ವರ. ಏನಾರು ಡ್ಯಾಮೇಜ್ ಆದರೆ ಭಾಳ ಅಲ್ಲ, ಪ್ರತಿಯೊಬ್ಬರು ಸ್ಪಂದಿಸಬೇಕು. ಪಾಪ ಪೊಲೀಸರೇ ಮಾಡಬೇಕು ಅಂತಲ್ಲ, ಅವರು ಇವತ್ತಿನ ಟ್ರಾಫಿಕ್ ಇದರಲ್ಲಿ ಅವರು ಬಹಳಷ್ಟು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಫಲಕಗಳು ಹಾಕಿ ಅವಾಗವಾಗ ಎಲ್ಲ ಮಾಡ್ತಿರ್ತಾರೆ. ಮತ್ತು ಕೆಲವು ಕಡೆ ನೋಡಿದ್ದೀನಿ, ಪೊಲೀಸರು ನಿಲ್ಲಿಸ್ಬಿಟ್ಟು ಅರ್ಧ ಹೆಲ್ಮೆಟ್ ಹಾಕಿರೋರನ್ನ ನೋಡಿ, ಈ ಥರ ಹೆಲ್ಮೆಟ್ ಹಾಕಿದ್ರೆ ಇದು ಸೇಫ್ಟಿ ಅಲ್ಲ. ಅದನ್ನು ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ಅವರು ಅದನ್ನು ಮಾಹಿತಿ ಕೊಡ್ತಿರ್ತಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಹೇಳ್ತಾರೆ ಪೂರ್ತಿ ಹೆಲ್ಮೆಟ್ ಹಾಕಿ, ಬೆಲ್ಟ್ ಇರೋ ಹೆಲ್ಮೆಟ್ ಹಾಕಬೇಕು. ಯಾಕಂದರೆ ನಾವು ಕೆಳಗಡೆ ಬಿದ್ದಾಗ ಬೆಲ್ಟ್ ಇಲ್ಲ ಅಂದರೆ ಹೆಲ್ಮೆಟ್ ಆಚೆ ಬಿದ್ದೋಗುತ್ತೆ, ಅವಾಗ ತಲೆಗೆ ಪೆಟ್ಟಾಗುತ್ತೆ. ಹಾಗಾಗಿ ಆ ಥರದ್ದೆಲ್ಲ ಬೇಡಿ. ನಮಗೆ ಸೇಫ್ಟಿ ಮುಖ್ಯ. ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂಡು 2 ವೀಲರು. ನನ್ನ ಹೆಸರು ಬಸವರಾಜು, ಬಾಟ್ಲು ಕಲಾವಿದ ನಾನು. ಇದು ನನ್ನ ಕಲೆ ಮುಖಾಂತರ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ಇವತ್ತೊಂದು ಇದು ಮಾಡಿದ್ದೆ ಸರ್.